ಭಾಳ ಮಂದಿ ಹೇಳ್ತಾರೆ, ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಇದ್ದರು, ಧರಮ್ ಸಿಂಗ್ ಅವರು ಮುಖ್ಯಮಂತ್ರಿ ಇದ್ದರು, ಕಂಠಿಯವರು ಮುಖ್ಯಮಂತ್ರಿ ಇದ್ದರು, ಜತ್ತಿಯವರು ಮುಖ್ಯಮಂತ್ರಿ ಇದ್ದರು 9 ಜನ ಈ ಉತ್ತರ ಕರ್ನಾಟಕದವರು ಮುಖ್ಯಮಂತ್ರಿಗಳಾದರು. ಹೌದು. ದುರ್ದೈವಶಾತ ಅವರು ಏನೇ ಪ್ರಸ್ತಾವನೆ ಸಲ್ಲಿಸಿದ್ರು ಅಲ್ಲಿರುವಂಥ ಈಗ ವಿಧಾನಸೌಧ ಇತ್ತು ಮೊದಲ, ಆ ವಿಧಾನಸೌಧದಲ್ಲಿ 99% 99 ನಮ್ಮ ಬೆಂಗಳೂರು ಭಾಗದ ಜನನ ನೌಕರದಾರು ಅಧಿಕಾರಿಗಳಿದ್ರು. ಈ ಪ್ರಸ್ತಾವನೆ ಹೊತ್ಕೊ ತೆಗೆದು ಹೋಗೋದು ಬಿಡ್ತಿದ್ರು. ಭಾವಕತೆ ಎಲ್ಲರೂ ಉಳ್ದದ ಹಿಂದೂಸ್ತಾನದೊಳಗೆ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ. ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಬಾಗಲಕೋಟೆಯಲ್ಲಿ ಏನಾಗುತ್ತಾ ಇದ್ದೇವೆ ಇವತ್ತು. ಬಾಗಲಕೋಟೆಯಲ್ಲಿ ಅನೇಕ ಹೋರಾಟಗಾರರು ಅವರ ಪರಿಚಯವನ್ನು ಮಾಡುವಂತಹ ಒಂದು ಕಾರ್ಯಕ್ಕೆ ಇವತ್ತು KDTV ಮುಂದಾಗಿದೆ ಸ್ನೇಹಿತರೆ. ಇವತ್ತು ಬಾಗಲಕೋಟೆಯ ನವನಗರದಲ್ಲಿ ನಾವಿದ್ದೇವೆ. ಇದು ಹೊಸ ನಗರ, ಹಳೆಯ ನಗರ ಬಾಗಲಕೋಟೆ ಅದು ಮುಳುಗಡೆ ಆಗಿದೆ. ಸೊ ಅದನ್ನು ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ ನಮ್ಮ ಚಾನಲ್ನಿಂದ. ಈಗ ಬಾಗಲಕೋಟೆಯಲ್ಲಿ ದಂಡಿಯಾ ಅನ್ನುವಂತಹ ವ್ಯಕ್ತಿ ಇದ್ದಾರೆ. ಈ ಹಿಂದೆ ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ, ಈಗಲೂ ಹೋರಾಟಗಳನ್ನು ಮಾಡ್ತಾನೂ ಇದ್ದಾರೆ. ಹಾಗೆ ರಾಜಕೀಯ ವ್ಯಕ್ತಿಗಳನ್ನು ನೇರವಾಗಿ ಪ್ರಶ್ನೆ ಮಾಡುವಂಥವರು, ಹಾಗೆ ಯಾವುದೇ ಸಮಸ್ಯೆಗಳಿದ್ದರೆ ಅಥವಾ ಯಾವುದೇ ಈ ಉತ್ತರ ಕರ್ನಾಟಕದಲ್ಲಿ ಸಮಸ್ಯೆಗಳಿದ್ದರೆ ಅಲ್ಲಿ ಹೋಗಿ ನಿಂತ್ಕೊಳ್ಳುವಂಥವ್ರು. ಹಾಗೆ ಇನ್ನೊಂದು ಪ್ರಮುಖ ವಿಷಯ ಸ್ನೇಹಿತರೆ, ಅವರು ಪ್ರತ್ಯೇಕ ಉತ್ತರ ಕರ್ನಾಟಕ ಸಮಿತಿ ಏನಿದೆಯಲ್ಲ, ಆ ಸಮಿತಿಯಲ್ಲಿ ಒಬ್ಬ ನಾಯಕರು ಸಹ ಪ್ರತ್ಯೇಕ ಉತ್ತರ ಕರ್ನಾಟಕ ಸಮಿತಿಯನ್ನು ಹುಟ್ಟಾಕುವಲ್ಲಿ ಪ್ರಮುಖವಾಗಿರುವಂತಹ ಪಾತ್ರವನ್ನು ಸಹ ದಂಡಿಯಾ ಅವರು ಕೈಗೊಂಡಿದ್ರು. ಬನ್ನಿ ಸ್ನೇಹಿತರೆ, ಅವರ ಒಂದು ಯಶೋಗಾಥೆಯನ್ನು ತಿಳ್ಕೊಂಬರೋಣ, ಅವರ ಮನೆಯ ಟೂರನ್ನು ಮಾಡೋಣ. ಬನ್ನಿ ಸ್ನೇಹಿತರೆ, ಒಳಗಡೆ ದಂಡಿಯಾ ಅವರಿದ್ದಾರೆ, ಹೋಗಿ ಮಾತಾಡ್ಸೋಣ. ನಮಸ್ಕಾರ ಸರ್. ಪ್ಲೀಸ್ ಬನ್ನಿ ಸರ್. ಆರಾಮದಿರಿ ಸರ್? ಆರಾಮದ ಬಂದೆ, ಬರ್ರಿ ಪ್ಲೀಸ್. ಸ್ವಾಗತಂ ಬರ್ರಿ. ನಾನು ದಂಡಿಯಾ ಅಂತ, ನನ್ನ ಹೆಸರು ಅಹಮದ್ ರಸೂಲ್ ದಂಡಿಯಾ ಅಂಥೇಳಿ. ನಾನು ಬಾಗಲಕೋಟ್ ನಗರದ ಮೂಲ ನಿವಾಸಿ. ನಾನು 2001ರವರೆಗೆ ಬಾಗಲಕೋಟ್ ನಗರಸಭೆಗೆ ಸತತವಾಗಿ 4 ಸಲ ಆಯ್ಕೆಗೊಂಡೆ. ಬಾಗಲಕೋಟ್ ನಗರವಿನ ಪ್ರಾಧಿಕಾರದ ಸಭಾಪತಿಯಾಗಿ, ಕರ್ನಾಟಕ ರಾಜ್ಯ ಖಾದಿ ಮಂಡಳಿಯ ಅಧ್ಯಕ್ಷನಾಗಿ, ಬಾಗಲಕೋಟ್ ಜಿಲ್ಲಾ ಸೈನಿಕ ಮಂಡಳಿಯ ಸದಸ್ಯನಾಗಿ ಹಾಗೂ ಬಾಗಲಕೋಟ್ ನಗರ ಶಾಂತಿ ಸಮಿತಿಯ ಸದಸ್ಯನಾಗಿ ಸುಮಾರು 47 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೇನೆ. ಈಗ ನಮ್ಮದೊಂದು ಮೂಲ ಉದ್ದೇಶ ಉತ್ತರ ಕರ್ನಾಟಕದಲ್ಲಿ ಆಗುವಂಥ ಅನ್ಯಾಯಗಳನ್ನು ನಾನು ಗಮನಿಸಿದ್ದೇನೆ. ನಾನು 1979ರಿಂದಲೇ ಬೆಂಗಳೂರು ಹೋಗೋಕ್ಕೆ ಪ್ರಾರಂಭ ಮಾಡಿದೆ. ಅಲ್ಲಿ ಪರಿಸ್ಥಿತಿಗಳನ್ನು ಅವಲೋಕಿಸಿದಾಗ ಎಷ್ಟು ಅನ್ಯಾಯ ಉತ್ತರ ಕರ್ನಾಟಕಕ್ಕೆ ಆಗುತ್ತೆ ಅನ್ನೋದನ್ನು ಗಮನಿಸಿದಾಗ ನಾವು ಈ ದೇಶದವ್ರು ಹೌದು ಅಲ್ಲ ಉತ್ತರ ಕರ್ನಾಟಕದವರು, ನಾವು ಈ ರಾಜ್ಯದವರು ಹೌದು ಅಲ್ಲ ನಾವು ಉತ್ತರ ಕರ್ನಾಟಕದ ಅನ್ನೋ ಭಾವನೆ ನನಗೆ ಬಂದು ಮನಸ್ಸಿಗೆ ನೋವಾಯ್ತು. ಯಾಕಂದರೆ ಆ ಸಂದರ್ಭದಲ್ಲಿ ಸ್ವಲ್ಪ ಫಂಡ್ ಕಡಿಮೆ ಬರ್ತಿದ್ದು ಮುನ್ಸಿಪಾಲ್ಟಿಗೆ, ಅದನ್ನು ಕೇಳಲಿಕ್ಕೆ ನಾನು ಹೋಗಿದ್ದೆ. ಅದಕ್ಕೇನಪ್ಪ ಅಂತಂದ್ರೆ ಆ ಸಂದರ್ಭದಲ್ಲಿ ಫಂಡ್ ಕೂಡ ನಮಗೆ ಕೊಳ್ಳಿಕ್ಕೆ ಹಿಂದೇಟು ಹಾಕಿದ್ರು. ಅವ್ರು ಯಾರ ಮಂಡ್ಯ ಹಾಸನ ಆ ಭಾಗದ ಜನ ಬಂದ್ರೆ ಅಂದ್ರೆ ಅವ್ರಿಗೆ ಕುರ್ಚಿ ಹಾಕಿ ಕುಂದಿಸಿ ಅವ್ರ ಜೊತೆ ಮಾತಾಡ್ತಿದ್ರು. ನಾನು ನಗರಸಭಾ ಸದಸ್ಯ ಸೀನಿಯರ್ ಆಗಿದ್ದರೂ ಕೂಡ ನಮಗೆ ಆಗ ಅವರು ಸಿಗ್ತಿರ್ಲಿಲ್ಲ. ದಂಡಿಯಾ ಅವರೇ ಇದು 1986-87 ಇಸ್ವಿಯೊಳಗೆ ನೀವು ನಗರಸಭೆ ಸದಸ್ಯರಾಗಿದ್ದೆ. ನಾನು 1979ರಿಂದ ನಾನು ನಗರಸಭಾ ಸದಸ್ಯ. 1979ರಿಂದ 2001ರವರೆಗೆ ಸತತವಾಗಿ ನಾನು 4 ಸಲ ಆರಿಸ್ಬೇಕು. ವಾರ್ಡ್ ನಂಬರ್ 3 ಹಳೆ ಬಾಗಲಕೋಟೆ. ಅಲ್ಲಿ ಎಲ್ಲ ಸಮಾಜದವ್ರು ಜೈನ್ ಬಸ್ತಿ ಬಾಗಲಕೋಟೆಗೆ ಅಲ್ಲಿ ಇದ್ದಿದ್ದಿಲ್ಲ. ನಾನು ವಾರ್ಡ್ದಾಗ ಜೈನ್ ಬಸ್ತಿ ಇತ್ತು. ಜೈನ್ ಬಸ್ತಿ ಮಾಡಿದ್ರಿ? ಇತ್ತು ಅಲ್ಲಿ ಜೈನ್ರು ಭಾಳ. ಅಲ್ಲಿ ಮೊದಲೇ ಇತ್ತ ಹೆಂಗೆ ಅಂತ? ಮೊದಲಿತ್ತು ಜೈನ್ ಬಸ್ತಿ. ಅಲ್ಲಿ ಜೈನ್ ಸಮಾಜ ಇತ್ತು, ಅದಕ್ಕೆ ಜೈನ್ ಪೇಟ ಅಂತ ಹೆಸರು ಬಂತು. ಈಗಲೂ ಜೈನ್ ಬಸ್ತಿ ಇದೆಯಾ ಅಲ್ಲಿ? ಇದು ತೆಗೆದಿಗಿಲ್ಲೇ ಮಾಡ್ಯಾರಿ, ಮುಳುಗಡೆ ಬಂತದು. ಹಿಂದಾಗಡೆ ಬಾಲಾಜಿ ಗುಡಿ, ಬಾಗಲಕೋಟೆಯಲ್ಲಿ ಬಾಲಾಜಿ ಗುಡಿ ಇದ್ದಿದ್ದಿಲ್ಲ. ಈ ಮಾರೋಡಿ ಸಮಾಜದ ಎಲ್ಲ ಬಂಧುಗಳು ಅಲ್ಲಿಗೆ ಆ ಬಾಲಾಜಿ ಗುಡಿಗೆ ಬರ್ತಿದ್ರು. ಮುಂಜಾನೆದ್ದು ಸುಮಾರು 7-8-9 ಗಂಟೆ ಒಳಗಾಗಿನೇ ನೂರಾರು ಮಹಿಳೆಯರು ಅದು ಹಿಜಾಬ್ ಟೈಪ್ ಹಾಕ್ಕೊಂಡು ಅವರು ಬರ್ತಿದ್ರು. ದೇವಸ್ಥಾನಕ್ಕೆ ಹೋಗಿದ್ದು ಅಲ್ಲಿ ನಮ್ಮ ಮನೆ ಮುಂದಿಂದ ಹಾದು ಹೋಗ್ಬೇಕು, ಮೇನ್ ರೋಡ್ಲಿಂದನ ಗುಡಿಗೆ ಹೋಗಿ ದರ್ಶನ ಮಾಡ್ಕೊಂಡು ಹೋಗ್ತಿದ್ರು. ಭಾಳ ಅತ್ಯಂತ ಶಾಂತಮಯ ವಾತಾವರಣ, ಪ್ರೀತಿಯಿಂದ ವಿಶ್ವಾಸದಿಂದ ಬಾಂಧವ್ಯದಿಂದ ನಾವಿದ್ದವರು. ನಾನು ಭಾಳ ನನಗೆ ಖುಷಿ ಅನ್ನಿಸ್ತದೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ. ನಾನು ಆರಿಸಿ ಬಂದದ್ದು ವಾರ್ಡು ಅಲ್ಲಿ 5,000 ಮೇಲ್ಪಟ್ಟು ಮತದಾರರು, ಅದರಲ್ಲಿ ಕೇವಲ 900 ಮುಸಲ್ಮಾನರು. ಆದಾಗ್ಯೂ ಕೂಡ ನಾನು ಬಾಗಲಕೋಟೆ ನಗರಿಗೆ ಫಸ್ಟ್ ಬಂದೆ 4 ಸಲ.
ಎಷ್ಟು ವಾರ್ಡ್ ಇದ್ದು ರೀ ಅವಾಗ? ಆವಾಗ 9 ವಾರ್ಡ್ ಇದ್ದು ರೀ. 9 ವಾರ್ಡ್ ಇದ್ದು. ಈ ವಿಂಗಡಣೆ ಹೆಂಗೆ ಅಂತಂದ್ರೆ ಸರ್, ಮುನ್ಸಿಪಾಲ್ಟಿ ವಾರ್ಡ್ 9, ಈಗ 35 ಆಗ್ಯಾವ. 35, ಹೌದು. ಸಿಂಗಲ್ ಡಿವಿಷನ್ ಆದ. ಹೀಗಾಗಿ 9 ಆಯ್ತು, ನಂತರ 31 ಅದು ಸಿಂಗಲ್ ಡಿವಿಷನ್ 1996. ಹೌದು. ನಂತರ ಈಗ 35 ಆಗ್ಯಾವ ನಾವು ಸೇರಿ. ಹೌದು. ಅದು ಮಾಡ್ಕೊತ ಬಂದೆವು ನಾವು. ಅವಾಗ ಅಲ್ಲಿ ಪರಿಸ್ಥಿತಿ ನೋಡ್ಕೊಂಡು ನಾನು 1996ನೇ ಇಸ್ವಿಯೊಳಗೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಯಾಕೆ ಆಗಬಾರ್ದು ಅಂತ ನಾನು ಅದನ್ನು ನನ್ನ ಮನದಲ್ಲಿ ತೊಗೊಂಡು ನಾನು ಪತ್ರಿಕಾ ಹೇಳಿಕೆ ಕೊಟ್ಟೆ. ಆವಾಗ ಕೇವಲ 8 ಜಿಲ್ಲೆಗಳಿದ್ದು ಆ ಭಾಗದಲ್ಲಿ. ಮೊದಲು ಏನಂತಿದ್ದೆ ಅಂದರೆ ಹೈದರಾಬಾದ್ ಕರ್ನಾಟಕ, ಬಾಂಬೆ ಕರ್ನಾಟಕ ಅಂತಿದ್ದೆ. ಹೈದರಾಬಾದ್ ಕರ್ನಾಟಕ ಅಂತಂದರೆ ಬೀದರ್, ಆವಾಗ ಗುಲ್ಬರ್ಗ ಆಗಿಂದ, ಮತ್ತು ರಾಯಚೂರು, ಬಳ್ಳಾರಿ. ಈ ಕಡೆ ಮುಂಬೈ ಕರ್ನಾಟಕದ ಯಾವುದಪ್ಪ ಅಂತಂದ್ರೆ ಬಿಜಾಪುರ, ಬೆಳಗಾವಿ, ಉತ್ತರ ಕನ್ನಡ ಹಾಗೂ ಧಾರವಾಡ. ಈ ಒಟ್ಟು 8 ಜಿಲ್ಲೆಗಳದ್ದು ನಮ್ಗೆ. ಆವಾಗ 17 ಜಿಲ್ಲೆಗಳ ಈ ಭಾಷಾವಾರು ಪ್ರಾಂತ ರಚನೆ ಆಗೋ ಸಂದರ್ಭದಲ್ಲಿ 17 ಜಿಲ್ಲೆಗಳಿದ್ರು ಒಟ್ಟು. ಆ ಸಂದರ್ಭದಲ್ಲಿ ಒಂದು ಅವ್ರದ್ದೇ ಹೆಚ್ಚಿತ್ತು, 9 ಅವರಿದ್ದು, 8 ನಾವಿದ್ದೀವಿ. ಆ ಸಂದರ್ಭದಲ್ಲಿ ಭಾಳ ವಿರೋಧ ಮಾಡಿದ್ರು ನಮಗೆ ತೊಗೊಳಿಕ್ಕೆ ಅವರು. ದಕ್ಷಿಣ ಕರ್ನಾಟಕದವರು ಉತ್ತರ ಕರ್ನಾಟಕ, ಅದು ಆವಾಗಿದ್ದು ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕದ 8 ಜಿಲ್ಲೆಗಳಿಗೆ ಯಾವುದೇ ಕಾರಣಕ್ಕೆ ಸೇರಿಸ್ಕೊಳ್ಬಾರ್ದಂದ್ರು. ಮತ್ತು ಏನಂದ್ರೆ ಅಂದರೆ ಹೈದರಾಬಾದ್ ಕರ್ನಾಟಕ ಉರ್ದು ಭಾಷಿಕರು, ಬಾಂಬೆ ಕರ್ನಾಟಕ ಮರಾಠಿ ಭಾಷೆ ಹಿಂಗೆ ವಿಂಗಡಣೆ ಮಾಡಾಕತ್ತಿದ್ರು. ಆದರೂ ನಮ್ಮ ಹಿರಿಯರು ಅವಾಗೆಲ್ಲ ಒಳ್ಳೆ ಒಂದು ವಿಚಾರಧಾರೆ ಉಳ್ಳವರು, ಕನ್ನಡದ ಅಭಿಮಾನಿಗಳು ಎಲ್ಲ. ಈ ಒಂದು ಭಾಷಾವಾರು ಪ್ರಾಂತ ರಚನೆ ಆಗಲಿಕ್ಕೆ ಕಾರಣ ಯಾರಪ್ಪ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದಿಂದ ನಮ್ಮ ಈ ಸಮಾಜ, ದೊಡ್ಡ ಸಮಾಜ, ಲಿಂಗಾಯತ ಸಮಾಜ ಅನ್ರಿ, ವೀರಶೈವ ಸಮಾಜ ಅನ್ರಿ, ಇನ್ನಿತ ಅವ್ರೆಲ್ಲರೂ ದುಡಿನೋ ಇಲ್ಲಿ ಮಠಾಧೀಶರು ಭಾಳ ಸೇವೆ ಮಾಡ್ಯಾರ. ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಭಾಳ ಮಹತ್ವ ಕೊಟ್ಟಾರು. ತಮ್ಮ ಸಣ್ಣ ಸಣ್ಣ ಮಠಗಳಲ್ಲಿ, ಸಣ್ಣ ಸಣ್ಣ ಗ್ರಾಮಗಳಲ್ಲಿ ಏನು ಮಠ ಇರ್ತಿದ್ವು ಅಲ್ಲಿ ಎಲ್ಲ ಸಮಾಜದವ್ರಿಗೂ ಮಠಕ್ಕೆ ಕರೆದು ದಾಸೋಹ ಮಾಡಿ ಅವ್ರಿಗೆ ಶಿಕ್ಷಣ ಕೊಟ್ಟಾರ. ಅವ್ರಿಗೆ ಆರೋಗ್ಯ ಕೆಟ್ಟಪ್ಪ ಅಂತಂದ್ರೆ ಅಲ್ಲೇ ಆಸ್ಪತ್ರೆ ಮಾಡಿ ತಮ್ಮದೇ ಆದಂಥ ಆಯುರ್ವೇದಿಕ್ ಆಗಿನ ಕಾಲದ ಆಯುರ್ವೇದಿಕ ಔಷಧಿ ಆಗಲಿ ಅಥವಾ ಇನ್ನಿತರ ಯಾವುದೇ ಆಗಲಿ ಆರೋಗ್ಯಕ್ಕೂ ಭಾಳ ಅವರು ಗಂಭೀರ ಚಿಂತನೆ ಮಾಡ್ಯಾರ ಅಂತ ತಿಳ್ಕೊಂಡು ನಂಬಲ್ಲಿ ಭಾವೈಕ್ಯತೆ ಅದ. ಅದಕ್ಕೆ ಕಾರಣ ಅಂದ್ರೆ ಪೂಜ್ಯ ಎಲ್ಲ ಸಮಾಜದ ಮಠಾಧೀಶರು ಭಾಳ ಅನ್ಯೋನ್ಯವಾಗಿ. ಈಗ ತಮ್ಮ ಉದಾಹರಣೆ ಹೇಳ್ಬೇಕಂದ್ರೆ ಇಲ್ಕಲ್ದ ತಗೋದಿರ್ತಾವೆ. ಇಲ್ಕಲ್ದ ಪೂಜ್ಯ ಶ್ರೀ ಮಹಾಂತ ಸ್ವಾಮೀಜಿಗಳು ಹಾಗೂ ಪೂಜ್ಯ ಹಜರತ್ ನಮ್ಮ ಮುತ್ತುದ ಖಾದ್ರಿ ಅವರಾಗಲಿ, ಅವರು ಸಹೋದರತೆ ಹೆಂಗಿದ್ರು, ಅವ್ರ ಇತಿಹಾಸದ ಪುಸ್ತಕ ಸಿಗ್ತಾವೆ ಅವ್ರ ಬಗ್ಗೆ ಇದ್ದದ್ದು. ಅದು ನಮಗೊಂದು ಮುಂದಿನ ಪೀಳಿಗೆಗಾಗಿ ಅದೊಂದು ಮಾರ್ಗದರ್ಶನ ನಮಗೆ, ಯಾವ ರೀತಿ ನಾವು ಬಾಳ್ಬೇಕು ಅಂತ ತಿಳ್ಕೊಂಡು ಅನ್ನೋದು ಏನ್ರಿ ಅಂತ. ಈಗ ಎದುರಿನ ಮನ್ಯಾಗ ಅದಾರ, ಅವ್ರ ಮನ್ಯಾಗ ನಾವು ಹೋಗಿ ಅವ್ರ ಮನೆಗೆ ಬರ್ತಾರೆ, ಬೇದಿಲ್ಲ. ಇವ್ರು ನಮ್ಮ ಮತದಾರ ಮೊದಲೇ, ಇವ್ರು ವಾರ್ಡ್ ನಂಬರ್ 3 ಹೋಗಿದ್ರು, ಇವ್ರು ನಮ್ಮ ಮತದಾರರು. ಸಹೋದರತೆಯಿಂದ ಇರ್ತೀವಿ ನಾವು ಇವ್ರ ಜೊತೆಗೆ. ಅವ್ರದ್ದೇನು ಅನ್ನತಾನೆ ಬಂದ್ರೆ ನಂಬಲ್ಲಿ ಬರ್ರಿ, ನಮ್ದು ಏನು ನಡೆದ್ರೆ ಹೇಳ್ತೀವಿ ನಾವು. ಸಾಹೇಬ್ರಿ, ಇನ್ನೊಂದು ಈ ಮೈಸೂರವರು ಈ ಉತ್ತರ ಕರ್ನಾಟಕದ ಕೆಲವಿಷ್ಟು ಜಿಲ್ಲೆಗಳು ನಮಗೆ ಬೇಡ, ಕರ್ನಾಟಕದಲ್ಲಿ ಬೇಡ ಅನ್ನುವಂಥ ಮಾತುಗಳನ್ನ ಹೇಳ್ತಿದ್ರು ಅಂತ ಹೇಳಿ. ಹೌದಾ? ಕರ್ನಾಟಕ ಅಂತ ಇದ್ದಿಲ್ಲ ಅವಾಗ. 1/11/1956ರಲ್ಲಿ ಭಾಷಾವಾರ ಪ್ರಾಂತಗಳ ರಚನೆ ಆಗುವ ಸಂದರ್ಭದಲ್ಲಿ ಆವಾಗ ಘೋಷಣೆ ಮಾಡ್ತಾರೆ, 15 ಜಿಲ್ಲೆದು ಕನ್ನಡ ಭಾಷಿಕರು ಇದನ್ನು ಕರ್ನಾಟಕ ರಾಜ್ಯ ಅಂತ ಘೋಷಣೆ ಮಾಡಿದ. ಅದೇ ಸಂದರ್ಭದಲ್ಲಿ ನಮ್ಮ ಒಕ್ಕಲಿಗ ಸಮಾಜದ ಬಂಧುಗಳು, ಇಲ್ಲ ನಮಗೆ ಕರ್ನಾಟಕ ಹೆಸರು ಬೇಕಾಗಿಲ್ಲ, ನಮ್ಮ ಮೈಸೂರು ಮಂತಂದವ್ರು ಅದಾಗಲಿಲ್ಲ, ಇದಕ್ಕೆ ಮೈಸೂರು ರಾಜ್ಯ ಹೆಸರು ಇಡಬೇಕಂತ ಹಠ ಹಿಡಿದು ಪ್ರಬಲವಾದ ಪ್ರತಿಭಟನೆಗಳು ಮಾಡಿದ್ರು ಮೈಸೂರೊಳಗೆ, ಬೆಂಗಳೂರೊಳಗೆ, ಎಲ್ಲ ತಮ್ಮ ಬೆಲ್ಟ್ನ ಪೂರ. ಅವಾಗ ನಮ್ಮ ಮುಗ್ಧ ಜನ, ನಮ್ಮ ಜನ ಅವ್ರೇನಂದ್ರು, ಇಲ್ಲಿ ಬಿಡಪ್ಪ ಹೆಸರಿಗೆ ಯಾಕೆ ಬಡ್ದಾಡೋನು, ಇಷ್ಟೆಲ್ಲ ಆಗೈತೆ ಅಂತ ತಿಳ್ಕೊಂಡು ಏನಾದ್ರೂ ಹೆಸರು ಇಟ್ಕೊಳ್ಳಿ ನಮ್ಗೆ ಯಾಕೆ. ಆದ್ರೆ ಅವ್ರ ಮನಸ್ಥಿತಿ ಏನಿತ್ತಪ್ಪ ಅಂದ್ರೆ ಬದಲಾಗಲಿಲ್ಲ. ಅವ್ರು ನಮ್ಮ ಜೋಡಿ ದ್ವೇಷ ಸಾಧಿಸುವಂತನೇ ಬಂದರು. ನಮ್ಮ ಯಾವುದೇ ಯೋಜನೆಗಳಿಗೆ ಅವ್ರು ಸಹಕರಿಸಲಿಲ್ಲ, ಅನುಷ್ಠಾನಗೊಳಿಸ್ಲಿಕ್ಕೆ ಏನಾದರೂ ಹಣಕಾಸಿನ ನೆರಲಿಲ್ಲ. ಭಾಳ ಮಂದಿ ಹೇಳ್ತಾರೆ, ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಇದ್ದರು, ಧರಮ್ ಸಿಂಗ್ ಅವರು ಮುಖ್ಯಮಂತ್ರಿ ಇದ್ದರು, ಕಂಠಿಯವ್ರು ಮುಖ್ಯಮಂತ್ರಿ ಇದ್ದರು, ಜತ್ತಿಯವ್ರು ಮುಖ್ಯಮಂತ್ರಿ ಇದ್ದರು. 9 ಜನ ಈ ಉತ್ತರ ಕರ್ನಾಟಕದವರು ಮುಖ್ಯಮಂತ್ರಿಗಳಾದರು. ಹೌದು. ದುರ್ದೈವಶಾತ ಅವರು ಏನೇ ಪ್ರಸ್ತಾವನೆ ಸಲ್ಲಿಸಿದ್ರು ಅಲ್ಲಿರುವಂಥ, ಈಗ ವಿಧಾನಸೌಧ ಇತ್ತು ಮೊದಲ, ಆ ವಿಧಾನಸೌಧದಲ್ಲಿ 99% ನಮ್ಮ ಬೆಂಗಳೂರು ಭಾಗದ ಜನನ ನೌಕರದಾರರು ಅಧಿಕಾರಿಗಳಿದ್ರು. ಈ ಪ್ರಸ್ತಾವನೆ ತೆಗೆದು ಹೋಗೋದು ಬಿಡ್ತಿದ್ರು. ಅಷ್ಟು ಒಂದು ವೈರತ್ವ ತೋರಿದ್ರು ನಾವು. ಅಂದರೆ ಈಗ ಸಾಹೇಬ್ರಿಗೆ ಈಗ MLA
ಮುಖ್ಯಮಂತ್ರಿಗಳು ಇವರು ಮೇಲ್ದರ್ಜೆ ಇದ್ರು, ಕೆಳಗೆ ನೌಕರದಾರ ಇರ್ತಿದ್ರಲ್ಲ ಅವ್ರು ನೆಗ್ಲಿಜೆನ್ಸಿ ಮಾಡ್ಬಿಡ್ತಾರೆ. ಅವರೇ ಮಾಡ್ತಿದ್ರು. ಈಗ ನಾನು ಮಂತ್ರಿ ಇದ್ದೀನಿ. ಈಗ ಉದಾಹರಣಾರ್ಥಿಗೆ ನಮ್ಮ ಹಿರಿಯರು ಆತ್ಮೀಯರಾದ SR ಪಾಟೀಲ್ ಸಾಹೇಬ್ರು, ಅವ್ರು IT-BT ಮಂತ್ರಿ ಇದ್ರು. ಇಲ್ಲಿ ಭಾಳ ಪ್ರಯತ್ನ ಮಾಡಿದ್ರು ಅವರು. ಇಲ್ಲಿ ಏನಾರು ಒಂದು IT-BT ನನ್ನ ಕಾಲದಲ್ಲಿ ಒಂದು ಆಗಲಿ ಅಂತ ತಿಳ್ಕೊಂಡು ಪ್ರಸ್ತಾವನೆಗಳು ಬಂದ್ರೆ ಅವ್ರು ಹೆಂಗೆ ಮಾಡ್ತಿದ್ರು, ನೀವು ಹೋಗ್ತೀರಿ, ನೀವೊಂದು ದೊಡ್ಡ ಉದ್ದಿಮೆ ತಯಾರು ಮಾಡಬೇಕು, ಇಲ್ಲಿ ಸ್ಥಾಪಿಸ್ಬೇಕಂತ ಹೋಗಿ ಯಾರಿಗೆ ಮಿನಿಸ್ಟ್ರಿಗೆ ಭೇಟಿ ಆಗ್ಬೇಕು. ಮಿನಿಸ್ಟ್ರಿಗೆ ಭೇಟಿ ಆದಾಗ ಅವ್ರ ಮಿನಿಸ್ಟ್ರ್ ಏನೈತೆ ತಮ್ಮ ಸೆಕ್ರೆಟರಿಗಳಿಗೆ ಕರೆದು ಇದು ಏನದ ನೋಡಿ ಪರಿಚಯ ಮಾಡಿಸಿ ಕೊಡ್ತಿದ್ರು. ಅಲ್ಲಿ ಅವ್ರೇನು ಮಾಡ್ತಿದ್ರು, ಅಲ್ಲಿ ಹೋದಕ್ಕೂ ಅವ್ರ ನಂತರ ಅವ್ರು ಡೈರೆಕ್ಟ್ ಅವ್ರು ಕಾಂಟ್ಯಾಕ್ಟ್ ಆಗುತ್ತೆ. ಅವ್ರಿಗೆ ಮಿಸ್ಗೈಡ್ ಮಾಡಾಕತ್ತಿದ್ರು. ಎಲ್ಲ ಉತ್ತರ ಕರ್ನಾಟಕ ಜನರು ಜಗಳ ಗಂಟರು ಬರೀ ಮುಷ್ಕರ ಮಾಡ್ತಾರೆ, ಉದ್ಯಮಿಗಳು ಸರಿಯಾಗಿ ನಡ್ಸಕ್ಕೆ ಹೋಗೋದಿಲ್ಲ, ಅವ್ರ ಬಲ್ಲಿ ಗುಣಮಟ್ಟದ ಶಿಕ್ಷಣ ಇಲ್ಲ, ಅದಕ್ಕೆ ನೀವು ಅಲ್ಲಿ ಯಾಕೆ ಮಾಡ್ತೀರಿ, ಮತ್ತು ನೀವು ಪದೇ ಪದೇ ಬೆಂಗಳೂರು ಬರ್ಬೇಕಾಗಿರ್ತೈತಿ. ನೀವು ಬೆಂಗಳೂರು ಬರೋದು ತಪ್ಪಬೇಕಾತಂದ್ರೆ ಇಲ್ಲಿ ಅತ್ಯಂತ ಗುಣಮಟ್ಟದ ಶಿಕ್ಷಣ ಪಡೆದಂಥ ಯುವಕರದಾರ ಅವ್ರಿಗೆ ತೊಗೊಂಡು ಇಲ್ಲೇ ಪ್ರಾರಂಭ ಮಾಡ್ರಿ, ನಾವು ನಿಮ್ಗೆ ಏನು ಬೇಕಾಗಿತ್ತು, ಜಮೀನು ಬೇಕಾ ಕೊಡಿಸ್ತೀವಿ. ಈ ಒಂದು ಅವ್ರ ಮನದಲ್ಲಿ ಅವ್ರು ಉದ್ದಿಮೆ ಮಾಡೋರು. ಹೌದು, ಬೆಂಗಳೂರೇನೋ ಬಾಗಲಕೋಟೆ ಯಾವುದಾದ್ರೂ ಹಿಂಗಂತ ತಿಳ್ಕೊಂಡು ಅಲ್ಲಿ ಹೆಚ್ಚಿಗೆ ಉದ್ದಿಮೆ ಆಗಲಿಕ್ಕೆ ಅದೊಂದು ಪ್ರೋತ್ಸಾಹ ನೀಡಿದರು. ಅವ್ರು ಅವಾಗ ಏನು ಮಾಡಿದ್ರು, ತಮ್ಮ ರಿಲೇಟಿವ್ಸು ತಮ್ಮ ಯಾರು ಇರ್ತಾರೆ ಅವ್ರಿಗೆ ಆ ಕಂಪ್ನಿಯಾಗಾರ ತೊಗೊಳ್ಳಿ, ಅದ್ರ ನೌಕರಿಯಾರು ತೊಗೊಳ್ಳಿ, ಈ ರೀತಿ ಅದನ್ನು ಮಾಡ್ಕೊತ ಬಂದರು. ಅಂದ್ರೆ ಸಾಹೇಬ್ರೆ, ಅಂದ್ರೆ ಈಗ ಇಲ್ಲಿ ಉತ್ತರ ಕರ್ನಾಟಕದ ನಾಯಕರು ಮಿಸ್ ಗೈಡೆನ್ಸ್ ಮಾಡ್ತಾರೆ ಅಂತ. ಉತ್ತರ ಕರ್ನಾಟಕ ನಾಯಕರದ ಫಾಲೋ ಅಪ್ ಇರಲಿಲ್ಲ. ಉದಾಹರಣಾರ್ಥ ಕೆಲವೇ ವರ್ಷಗಳ ಹಿಂದೆ ಒಂದು 30 ಕೋಟಿ 40 ಕೋಟಿ ರೂಪಾಯಿ ಒಂದು ಯೋಜನೆ ಬಂತು. ಇಲ್ಲಿ ಹುಬ್ಬಳ್ಳಿಗೆ ಬಂತದು. ಹುಬ್ಬಳ್ಳಿಗೆ ಬಂದ ಕೂಡ ನಾವು ಸರ್ಕಾರಕ್ಕೆ ಅಪ್ರೋಚ್ ಆದರು, ನಿಮ್ಮ ಲ್ಯಾಂಡ್ ಬೇಕಾದ್ರೆ KIADB ಏನ್ರಿ, ಕರ್ನಾಟಕ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಅಂತದ. ಅವ್ರಿಗೆ ಭೇಟಿ ಆದಕ್ಕೂ $100 ರೂಪಾಯಿಗಿದ್ದು ಜಮೀನು ಇವ್ರಿಗೆ ಕೇಳಕ್ಕೆ ಹೋದ ₹1000 ಹೇಳಿದರು. ಎಲ್ಲಿ? ಬೆಂಗಳೂರಲ್ಲಿ ಉದ್ದಿಮೆಗಾಗಿನೇ ಅವು ಜಮೀನು ಕೊಡ್ತಾರೆ. ಇಲ್ಲಿ ಹೋದ KIADB ಪ್ಲಾಟ್ಸ್ ಅದಾವ್ರಿ ಇಲ್ಲಿ. ಅವ್ರಿಗೆ ಎಷ್ಟು ಬೇಕಾಗಿತ್ತು ಅದನ್ನು ನೋಡ್ಕೊಂಡು ಈ ರೀತಿ ಅವರು ಮನಸ್ಥಿತಿ ಆದರೆ ನಮಗೆ ಉಚಿತವಾಗಿ ಕೊಡೋಕೆ ತಯಾರಿದಾರೆ ಮಂದಿ. ಜಮೀನು, ನೀರು, ವಿದ್ಯುತ್ತು ಇವ್ರು ಇಷ್ಟು ರೊಕ್ಕ ಕಟ್ಟನಾಗಿರ್ತವೆ, ಮೊದಲನೇ ತುತ್ತಿಗೆ ಹೇಳುವಂತಲ್ಲ ಅಂತ ತಿಳ್ಕೊಂಡು ಬಿಟ್ಟು ಅವ್ರು ಬಿಟ್ಟುಗಳನ್ನ ಬಹುಶಃ ತೆಲಂಗಾಣ ಅಥವಾ ಆಂಧ್ರ ಇರ್ಬೋದು, ಅವ್ರು ಕರ್ಕೊಂಡು ಹೋಗಿ ಅವ್ರಿಗೆ ಉಚಿತವಾಗಿ ಪ್ಲಾಟ್ ನಿವೇಶನಗಳು ಕೊಟ್ಟರು, ಭೂಮಿ ಕೊಟ್ಟರು, ಅವ್ರಿಗೆ ಕುಡಿಲಿಕ್ಕೆ ಮತ್ತು ಉದ್ದಿಮೆಗೆ ಬೇಕಾದಂಥ ನೀರು ಪೂರೈಕೆ ಮಾಡಿದರು. ಆನಂತರ 1 ವರ್ಷದವರೆಗೆ ಅವರಿಗೆ ವಿದ್ಯುತ್ತು ಮನ್ನಾ ಇದು ಆಗಲಿಲ್ಲ. ಇಷ್ಟೆಲ್ಲ ಸೌಲಭ್ಯ ಕೊಟ್ಟಾಗ ಅವ್ರು ಅಲ್ಲೇ ಉದ್ಯಮ ಪ್ರಾರಂಭ ಮಾಡಿ. ನಮ್ಮಲ್ಲಿ ಈ ರೀತಿ ಮನೋಭಾವನೆ ಇಲ್ಲ. ಮತ್ತು ನಮ್ಮ ಜನರು ನಮ್ಮ ಮಾತಾ ಕೇಳಾಗ್ತಾ ಇಲ್ಲ. ನಾ ಹೇಳಿದಂದ್ರೆ ನಾನು ವಯಸ್ಸು ನೋಡ್ತಾರೆ, ಇಲ್ಲಿಗ ನನ್ನ ಜಾತಿ ನೋಡ್ತಾರೆ, ಇಲ್ಲಿಗೆ ನನ್ನ ಎತ್ತರ ನೋಡ್ತಾರೆ, ಧರ್ಮ ನೋಡ್ತಾರೆ, ಇಲ್ಲಿ ಎತ್ತರ ನೋಡ್ತಾರೆ. ಎಷ್ಟು ಎತ್ತರದ ನೀವು ಅವ್ರಿಗೆ ಎಂಥವ್ರು ಬೇಕಾಗಿರೋ ದಪ್ಪನ ಬೇಕು, ಜಿಮ್ಗೆ ಹೋಗಿರ್ಬೇಕು, ಕೈಯಾಗ ಬಿಳೆ ಬಟ್ಟೆ, ಕರೆ ಚಶ್ಮಾ, ಬಂಗಾರದೊಂದು ಏನೋ ಹಾಕ್ತಾರಲ್ರಿ, ಅದು ಒಂದು ಚಲೋ ವಾಚು, ಕರೆ ಬೂಟು, ಬಿಳೆ ಸಾಕ್ಸ್ ಹಾಕ್ಕೊಂಡು ಹೋಗೋರಿಗೆ ನೋಡ್ತಾರೆ ನಮ್ಮಲ್ಲಿ. ಈಗ ನಿಮ್ಗೆ ತೋರ್ತೀನಿ ನಾವು ನಮ್ಗೆ ಎಷ್ಟು ತ್ರಾಸಾಗತ್ತೆ ಈ ಆಸ್ತಿದು. 35,000 ಆಸ್ತಿಗಳನ್ನ ಈ ಆಸ್ತಿ ಮಾಡಬೇಕಾಗಿದೆ. ಒಬ್ಬರು ಮಾಡೋಕ್ತಾ ಇಲ್ಲ, ಮಾಡೋರಿಲ್ಲ, ಅವ್ರಿಗೆ ನಾಲೆಜ್ ಇಲ್ಲ. ಅದು ರಾಜ್ಯ ಸರ್ಕಾರ ಇಂಥ ಯೋಜನೆಗಳನ್ನ ತರ್ತದಲ್ರಿ, ಅದು ನಿರಂತರವಾಗಿ ನಡೆಯುವಂಥ ತರೋದಿಲ್ಲ. ಯಾಕಂದ್ರೆ ಪರ್ಫೆಕ್ಟ್ ಆಗ್ಬೇಕು. ಈಗ ನಾನು ಪರ್ಫೆಕ್ಟ್ ಆಗ್ಬೇಕು. ನಾನು ಪರ್ಫೆಕ್ಟ್ ಆದಾಗ ಏನಪ್ಪ ಅಂದ್ರೆ ತಮಗೆ ಹೇಳೋಕ್ಕೆ ಸಾಧ್ಯತೆ. ನನಗೆ ಏನೋ ಜ್ಞಾನ ಇಲ್ಲ, ನನ್ನ ಕೊಳ್ಳಿಗೆ ಒಂದು ಕಟ್ತೀನಿ ಅಂದ್ರೆ ಏನು ಮಾಡೋಕ್ಕೆ ಸಾಧ್ಯ ಇದೆ ನಾನು. ಆ ರೀತಿ ಮಾಡ್ಯಾರ. 10 ದಿವಸದಿಂದ ಆ ಕೆಲಸ ನಿಂತದ. ಅದಕ್ಕೆ 5 ಮಂದಿಗೆ ಇವ್ರು BTD ಅವ್ರು ನಿಯೋಜನೆ ಮಾಡ್ಯಾರ. ಅವ್ರಿಗೆ ಗೊತ್ತಿಲ್ಲ ಅದಕ್ಕೆ ಅದು ಕೆಲಸ ನಿಂತದ. ಈಗಂತೂ ಕರ್ನಾಟಕ ತುಂಬಾ ನಿಂತದಂತ ಕೇಳಿದೆ ನಾನು. ಇದು ವೈಜ್ಞಾನಿಕವಾಗಿ ನೀವು ಮಾಡಬೇಡ್ರಿ, ಮೊದಲು ಪರ್ಫೆಕ್ಟಾಗಿ ನೀವು ತರ್ದೆ, ತಿಳುವಳಿಕೆ ತರ್ದೆ ಮಾಡೋರಿಗೆ, ಮಾಡಿಸ್ಕೊಳ್ಳೋರಿಗೆಲ್ಲ ಮಾಡೋರಿಗೆ ಕೊಡ್ರಿ.